ದಲಿತರು ಅಸ್ಪೃಶ್ಯರಿದ್ದಾರಲ್ಲ, ವಿಶೇಷವಾಗಿ ಅಯ್ಯೋ ಪಾಪ ಅನ್ನಿಸ್ಕೊಳ್ಳೋ ಕಮ್ಯುನಿಟಿ ಅಲ್ಲ ರೀ ಇದು. ಅಯ್ಯೋ ಪಾಪ ಅನ್ನಿಸ್ಕೊಳ್ಳೋ ಕಮ್ಯುನಿಟಿ ಆಗಿದ್ರೆ ಸತ್ತೋಗ್ಬಿಡ್ತಿದ್ವಿ. ಇಲ್ದೇ ಇದ್ರೆ ಇಕ್ಕರ್ಲಾ ಒದಿರ್ಲಾ ಅನ್ನೋದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ರೆ ನಾವೆಲ್ಲ ನಕ್ಸಲೈಟ್ಸ್ ಆಗ್ಬಿಡ್ತಿದ್ವಿ. ನಾವು ಕೇರಿಲಿರೋಷ್ಟು ಬುದ್ಧಿವಂತಿಕೆ, ತಾಳ್ಮೆ, ಪ್ರಾಮಾಣಿಕತೆ, ಧೈರ್ಯಶಾಲಿಗಳು, ಸಾಮರಸ್ಯದ ಮನಸ್ಥಿತಿ ಊರೊಳಗಡೆ ಇಲ್ಲ. ಸೊ ಊರನ್ನ ರಿಪೇರಿ ಮಾಡಕ್ಕಾದ್ರೂ ಕೇರಿಲಿರೋರು ಊರ್ ಮಧ್ಯಕ್ಕೆ ಬರ್ಬೇಕು. ಅದಕ್ಕೆ ನಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಮೂಕ ನಾಯಕನಿಂದ ಪ್ರಾರಂಭ ಮಾಡಿದಂತ ಬಾಬಾ ಸಾಹೇಬ್ರು ಪ್ರಬುದ್ಧ ಭಾರತಕ್ಕೆ ಬಂದ್ರು. ನನಗೆ ತಾಯ್ನಾಡೇ ಇಲ್ಲ, ನಾನು ಹೆಂಗ್ ಪ್ರೀತಿಸ್ಲಿ ಅಂತ ಹೇಳಿದವರು ಕೊನೆಗೆ ಹೇಳಿದ್ದು ಐ ಆಮ್ ಎನ್ ಇಂಡಿಯನ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ ಅಂತ ಹೇಳಿ. ಈ ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಸಾರ್ವಭೌಮತೆಗೆ ಧಕ್ಕೆ ಬರುವಂತಹ ಯಾವ ಕೆಲಸವನ್ನು ನಾನು ಮಾಡಲ್ಲ ಅಂತ. ದಲಿತರು ಅಸ್ಪೃಶ್ಯರಿದ್ದಾರಲ್ಲ, ವಿಶೇಷವಾಗಿ ಅಯ್ಯೋ ಪಾಪ ಅನ್ನಿಸ್ಕೊಳ್ಳೋ ಕಮ್ಯುನಿಟಿ ಅಲ್ಲ ರೀ ಇದು. ಅಯ್ಯೋ ಪಾಪ ಅನ್ನಿಸ್ಕೊಳ್ಳೋ ಕಮ್ಯುನಿಟಿ ಆಗಿದ್ರೆ ಸತ್ತೋಗ್ಬಿಡ್ತಿದ್ವಿ. ಇಲ್ದೇ ಇದ್ರೆ ಇಕ್ಕರ್ಲಾ ಒದಿರ್ಲಾ ಅನ್ನೋದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ರೆ ನಾವೆಲ್ಲ ನಕ್ಸಲೈಟ್ಸ್ ಆಗ್ಬಿಡ್ತಿದ್ವಿ. ನಾವು ಕೇರಿಲಿರೋಷ್ಟು ಬುದ್ಧಿವಂತಿಕೆ, ತಾಳ್ಮೆ, ಪ್ರಾಮಾಣಿಕತೆ, ಧೈರ್ಯಶಾಲಿಗಳು, ಸಾಮರಸ್ಯದ ಮನಸ್ಥಿತಿ ಊರೊಳಗಡೆ ಇಲ್ಲ. ಸೊ ಊರನ್ನ ರಿಪೇರಿ ಮಾಡಕ್ಕಾದ್ರೂ ಕೇರಿಲಿರೋರು ಊರ್ ಮಧ್ಯಕ್ಕೆ ಬರ್ಬೇಕು. ಅದಕ್ಕೆ ನಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಮೂಕ ನಾಯಕನಿಂದ ಪ್ರಾರಂಭ ಮಾಡಿದಂತ ಬಾಬಾ ಸಾಹೇಬ್ರು ಪ್ರಬುದ್ಧ ಭಾರತಕ್ಕೆ ಬಂದ್ರು. ನನಗೆ ತಾಯ್ನಾಡೇ ಇಲ್ಲ, ನಾನು ಹೆಂಗ್ ಪ್ರೀತಿಸ್ಲಿ ಅಂತ ಹೇಳಿದವರು ಕೊನೆಗೆ ಹೇಳಿದ್ದು ಐ ಆಮ್ ಎನ್ ಇಂಡಿಯನ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ ಅಂತ ಹೇಳಿ. ಈ ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಸಾರ್ವಭೌಮತೆಗೆ ಧಕ್ಕೆ ಬರುವಂತಹ ಯಾವ ಕೆಲಸವನ್ನು ನಾನು ಮಾಡಲ್ಲ ಅಂತ.